ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ 3x3 ಮ್ಯಾಟ್ರಿಕ್ಸ್ ಇದು. ಅವರು 2x2 ಕೊಡ್ಬೋದು, ಇಲ್ಲ 3x3 ಮ್ಯಾಟ್ರಿಕ್ಸ್ ಕೊಡ್ಬೋದು. ನಾನು ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಎಲ್ಲಾ ತರದ ಪ್ರಾಬ್ಲಮ್ ಕೂಡ ಇರುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸಾಲ್ವ್ ಮಾಡೋದು. ಮೊದಲನೇ ಸ್ಟೆಪ್ ಏನು ಅಂತಂದ್ರೆ, ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಅಲ್ಲಿ ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಅನ್ನ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ನ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಜೊತೆ ನಾವು ಕಂಪೇರ್ ಮಾಡ್ತೀವಿ. ಸೊ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಏನು? ಡಿಟರ್ಮಿನೆಂಟ್ ಆಫ್ a ಮೈನಸ್ ಲ್ಯಾಂಡಾ ಐ ವಿಲ್ ಬಿ ಈಕ್ವಲ್ ಟು 0. ಇದು ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮಿನ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಎ ವ್ಯಾಲ್ಯೂ ನಮಗೆ ಆಲ್ರೆಡಿ ಗೊತ್ತಿದೆ. ಅವರು ಯಾವುದೇ ಒಂದು ವೇರಿಯೇಬಲ್ ಅನ್ನ ಯೂಸ್ ಮಾಡಿಕೊಂಡು ಮ್ಯಾಟ್ರಿಕ್ಸ್ ಅನ್ನ ರೆಪ್ರೆಸೆಂಟ್ ಮಾಡಿರಲಿ, ಬಿ ಸಿ ಡಿ ಎನಿಥಿಂಗ್, ಅದನ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಮೈನಸ್ ಲ್ಯಾಂಡಾ, ಲ್ಯಾಂಡಾ ವ್ಯಾಲ್ಯೂ ನನಗೆ ಗೊತ್ತಿಲ್ಲ. ಐ ಅಂದ್ರೇನು? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇಲ್ಲಿ 3x3 ಮ್ಯಾಟ್ರಿಕ್ಸ್ ಕ್ವಶನ್ ಅಲ್ಲಿ ಕೊಟ್ಟಿರೋದ್ರಿಂದ ನಾವು ಕೂಡ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ 3x3 ಮ್ಯಾಟ್ರಿಕ್ಸ್ ತಗೋಬೇಕು. ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂದ್ರೇನು? ಡಯಾಗ್ನಲ್ ಎಲಿಮೆಂಟ್ಸ್ ಎಲ್ಲ 1 ಆಗಿರುತ್ತೆ, ಇನ್ನ ಉಳಿದಿರುವಂತಹ ಎಲ್ಲಾ ಎಲಿಮೆಂಟ್ಗಳು ಏನಾಗಿರ್ತವೆ ಒಂದು ಮ್ಯಾಟ್ರಿಕ್ಸ್ ಅಲ್ಲಿ 0. ಡಯಾಗ್ನಲ್ ಎಲಿಮೆಂಟ್ಸ್ 1, ಇನ್ನ ಉಳಿದಿರೋದೆಲ್ಲ 0. ಇದು 3x3 ಮ್ಯಾಟ್ರಿಕ್ಸ್. ಈಗ ನಾನೇನ್ ಮಾಡ್ತಾ ಇದ್ದೀನಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಲ್ಯಾಂಡಾನ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಈಗ ಲ್ಯಾಂಡಾನ ಮಲ್ಟಿಪ್ಲೈ ಮಾಡಿ ಐಡೆಂಟಿಟಿ ಮ್ಯಾಟ್ರಿಕ್ಸ್ಗೆ ಲ್ಯಾಂಡಾ ಇಂಟು 1 ವಿಲ್ ಬಿ ಈಕ್ವಲ್ ಟು 1 ಲ್ಯಾಂಡಾ. 1 ಲ್ಯಾಂಡಾ ಬದಲು ನಾನು ಲ್ಯಾಂಡಾ ಅಂತ ಡೈರೆಕ್ಟ್ ಆಗಿ ಬರೀಬೋದಾ? ಎಸ್. ಸೊ 1 ಲ್ಯಾಂಡಾ ಲ್ಯಾಂಡಾ ಸೇಮ್. ನೆಕ್ಸ್ಟ್ ಲ್ಯಾಂಡಾ ಇಂಟು 0 ವಿಲ್ ಬಿ 0. ಸೊ ಏನರ್ಥ ಆಯ್ತು? ಲ್ಯಾಂಡಾನ ನೀವು ಯಾವುದೇ 0 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ 0ನೇ ಉಳ್ಕೊಳ್ಳುತ್ತೆ. ಈಗ ಲ್ಯಾಂಡಾ ಇಂಟು 1 ವಿಲ್ ಬಿ ಲ್ಯಾಂಡಾ, ಲ್ಯಾಂಡಾ ಇಂಟು 1 ವಿಲ್ ಬಿ ಲ್ಯಾಂಡಾ. ಕೇವಲ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಮಾತ್ರ ನಮಗೆ ಲ್ಯಾಂಡಾ ಬಂತು. ಈಗ ಲ್ಯಾಂಡಾ ಇಂಟು ಐ ವ್ಯಾಲ್ಯೂ ನನಗೆ ಇಲ್ಲಿ ಗೊತ್ತಾಗಿದೆ. ಎ ಮ್ಯಾಟ್ರಿಕ್ಸ್ ಆಲ್ರೆಡಿ ಅವರು ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಇವನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿಗೆ 2 1 1 0 1 0 1 1 2. ಈಗ ವಿಚ್ ವಿಲ್ ಬಿ ಈಕ್ವಲ್ ಟು 0. ಎ ಬರ್ದೆ, 0 ಬರ್ದೆ, ಡಿಟರ್ಮಿನೆಂಟ್ ಬರ್ದೆ, ಲ್ಯಾಂಡಾ ಇಂಟು ಐ ಬರ್ದಿದ್ದ, ಮೈನಸ್ ಲ್ಯಾಂಡಾ ಇಂಟು ಐ. ನೋಡಿ ಲ್ಯಾಂಡಾ ಎಲ್ಲೆಲ್ಲಿದೆ? ಕೇವಲ ಡಯಾಗ್ನಲ್ ಎಲಿಮೆಂಟ್ಸ್ ಅಲ್ಲಿ ಮಾತ್ರ ಇದೆ. ಸೊ ಮೈನಸ್ ಲ್ಯಾಂಡಾ ಮೈನಸ್ ಲ್ಯಾಂಡಾ ಮೈನಸ್ ಲ್ಯಾಂಡಾ. ಸೊ ಇಷ್ಟು ಅರ್ಥ ಆಯ್ತು. ಇವಾಗ ಈಗ 3x3 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಡಿಟರ್ಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾದ್ರೆ ಇಲ್ಲಿ ಲ್ಯಾಂಡಾ ಇದೆ, ಮೈನಸ್ ಲ್ಯಾಂಡಾ ಆ ತರ ಎಲ್ಲ ಇರೋದ್ರಿಂದ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಸೊ ಈಸಿಯಾಗಿ ಯಾವ ರೀತಿ ಸಾಲ್ವ್ ಮಾಡೋದು ಅಂತಂದ್ರೆ, ಒಂದು ಸಿಂಪಲ್ ಈಕ್ವೇಶನ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅದೇನು ಅಂತಂದ್ರೆ ಲ್ಯಾಂಡಾ ಕ್ಯೂಬ್ ಮೈನಸ್ ಸಮ್ ಆಫ್ diagonal elements into lambda square plus sum of diagonal minors ಅಂದ್ರೆ ಏನು ಅಂತ ನಾನು ಹೇಳ್ಕೊಡ್ತೀನಿ, into lambda minus determinant of a will be equal to 0. ಸೊ ಇಷ್ಟನ್ನ ಯೂಸ್ ಮಾಡಿಕೊಂಡು ನಾವು ಸಾಲ್ವ್ ಮಾಡಬಹುದು. ಲ್ಯಾಂಡಾ ಕ್ಯೂಬ್ ಅದೇ ರೀತಿ ಉಳ್ಕೊಳ್ಳುತ್ತೆ, ಮೈನಸ್ ಸಮ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್. ಕೊಟ್ಟಿರುವಂತ ಕ್ವಶನ್ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಯಾವ್ಯಾವು? 2 1 2. ಅಷ್ಟನ್ನು ಆಡ್ ಮಾಡಿ 2 + 1 will be 3, 3 + 2 will be 5. ಸೊ 5 into lambda square. ಸೊ 5 lambda square plus sum of diagonal minors. diagonal minors ಅನ್ನ ಯಾವ ರೀತಿ ಕಂಡುಹಿಡಿಯೋದು ನೋಡಿ. ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು? 2. ಸೊ ಅದರ ಕಾಲಮ್ ಮತ್ತೆ ರೋ ಅನ್ನ ನೆಗ್ಲೆಕ್ಟ್ ಮಾಡಿದ್ರೆ ಏನು ಉಳಿತು? 1 0 1 2. ಸೊ 1 0 1 2 ಡಿಟರ್ಮಿನೆಂಟ್ ಅನ್ನ ಕಂಡುಹಿಡಿಯಿರಿ. ನೆಕ್ಸ್ಟ್ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು? 1. ಸೊ ಇದರ ಕಾಲಮ್ ಮತ್ತೆ ರೋ ಅನ್ನ ನಾವು ಕ್ಯಾನ್ಸಲ್ ಮಾಡಿದ್ರೆ 2 1 1 2 ಉಳಿತು. 2 1 1 2. ನೆಕ್ಸ್ಟ್ ಮೂರನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು? 2. ಸೊ ಅದರ ಕಾಲಮ್ ಮತ್ತೆ ರೋ ಅನ್ನ ನೆಗ್ಲೆಕ್ಟ್ ಮಾಡಿದ್ರೆ ಏನು ಉಳ್ಕೊಳ್ಳುತ್ತೆ? 2 1 0 1. ಸೊ ಈಗ ಡಿಟರ್ಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡಿ. ಯಾವ ರೀತಿ? 2 into 1 will be 2 minus 1 into 0 will be 0. So whose value will be equal to 2. ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್. 2 2s are 4 minus 1 1s are 1. 4 minus 1 is 3. 2 1s are 2 minus 1 0s are 0. So 2. 2 plus 3 5 5 2 7 plus 7 lambda minus determinant of a. ಡಿಟರ್ಮಿನೆಂಟ್ ಆಫ್ ಎ ಅನ್ನ ಯಾವ ರೀತಿ ಕಂಡುಹಿಡಿಬೇಕು ನೋಡಿ.
ಡಿಟರ್ಮಿನೆಂಟ್ ಆಫ್ ಎ ಅನ್ನ ಕಂಡುಹಿಡಿಬೇಕಾದ್ರೆ ನಾವು ಫಸ್ಟ್ ರೋ ಅಲ್ಲಿರುವಂತಹ ಎಲಿಮೆಂಟ್ ಗಳನ್ನ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ನೋಡಿ ಇವಾಗ 2 ಅನ್ನ ಕನ್ಸಿಡರ್ ಮಾಡಿದ್ದೀವಿ, ಅದರ ಕಾಲಮ್ ರೋ ಅನ್ನ ನೆಗ್ಲೆಕ್ಟ್ ಮಾಡಿದ್ರೆ ಏನು ಉಳಿತು? 1 0 1 2. ಸೊ ಯಾವ್ದು ರೆಫರೆನ್ಸ್ ಅಲ್ಲಿ ತಗೊಂಡಿರೋದು? 2. ಸೊ 2 ಇಂಟು ಡಿಟರ್ಮಿನೆಂಟ್, ಫಸ್ಟ್ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ ಆಮೇಲೆ 2 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಇದು ಪ್ಲಸ್. ನೆಕ್ಸ್ಟ್ ಪ್ಲಸ್ ಮೈನಸ್ ಆಲ್ಟರ್ನೇಟಿವ್ ಮೈನಸ್. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 1. ಅದರ ಕಾಲಮ್ ಮತ್ತೆ ರೋ ಅನ್ನ ನೆಗ್ಲೆಕ್ಟ್ ಮಾಡಿದ್ರೆ ಏನು ಉಳಿತು? 0 0 1 2 0 0 1 2. ಸೊ ಯಾವ್ದಾದ ವ್ಯಾಲ್ಯೂ? 1 ಪ್ಲಸ್ ನೆಕ್ಸ್ಟ್ ವ್ಯಾಲ್ಯೂ ಯಾವುದು? 1. ಸೊ 1 ಇಂಟು ಡಿಟರ್ಮಿನೆಂಟ್ ಆಫ್ ಅದರ ರೋ ಮತ್ತೆ ಕಾಲಮ್ ಅನ್ನ ಕ್ಯಾನ್ಸಲ್ ಮಾಡಿದ್ರೆ 0 1 1 1 0 1 1 1. ಸೊ ಇವಾಗ ಡಿಟರ್ಮಿನೆಂಟ್ ಅನ್ನ ಫೈಂಡ್ ಔಟ್ ಮಾಡ್ತಾ ಹೋಗಿ. 2 ನ ಹೊರಗಡೆ ಹಾಗೆ ಉಳಿಸ್ಕೊಳ್ತೀನಿ, ಡಿಟರ್ಮಿನೆಂಟ್ ನ ಫೈಂಡ್ ಮಾಡಿ. 2 1s are 2 minus 1 0s are 0. ಸೊ ಏನು ಉಳ್ಕೊಳ್ಳುತ್ತೆ? 2 ಮಾತ್ರ. ಮೈನಸ್ 1 ಇಂಟು 2 0s are 0 1 0s are 0. 0 into 1 will be 0 itself. ಸೊ ಅದನ್ನು ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಪ್ಲಸ್ 1 ಇಂಟು 1 0s are 0 ಮೈನಸ್ 1 1s are 1. ಸೊ ಏನು ಉಳ್ಕೊಂತು? ಪ್ಲಸ್ ಇಂಟು ಮೈನಸ್ ಮೈನಸ್ 1 ಉಳ್ಕೊಂತು ಇಲ್ಲಿ. ಸೊ 2 2s are 4 minus 1 will be equal to 3. So determinant of A value is 3 whose value will be equal to 0. So ಇವಾಗ ಇದನ್ನ ಇನ್ನು ಸಿಂಪ್ಲಿಫೈ ಮಾಡಬಹುದಾ? ಸೊ ಈಗ ನಮಗೆ ಒಂದು ಈಕ್ವೇಶನ್ ಕ್ರಿಯೇಟ್ ಆಯಿತು. ಈ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಏನು ಹೇಳುತ್ತೆ? ಈ ಕೊಟ್ಟಿರುವಂತ ಮ್ಯಾಟ್ರಿಕ್ಸ್ ಎ ನಮ್ಮ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್ ಅನ್ನು ಸ್ಯಾಟಿಸ್ಫೈ ಮಾಡುತ್ತೆ ಅಂತ. ಸೊ ದ ಗಿವನ್ ಮ್ಯಾಟ್ರಿಕ್ಸ್ ಎ ವಿಲ್ ಸರ್ಟೈನ್ಲಿ ಸ್ಯಾಟಿಸ್ಫೈ ದ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಶನ್. ಸಿಂಪಲ್ ಆಗಿ ಏನು? ಲ್ಯಾಂಡಾ ಇರುವಂತ ಜಾಗದಲ್ಲಿ ಎ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಲ್ಯಾಂಡಾ ಇರುವಂತ ಜಾಗದಲ್ಲಿ ಎ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಎ ಕ್ಯೂಬ್ ಮೈನಸ್ 5a ಸ್ಕ್ವೇರ್ ಪ್ಲಸ್ 7a ಮೈನಸ್ 3 ವಿಲ್ ಬಿ ಈಕ್ವಲ್ ಟು 0. ಇಲ್ಲಿ ನೋಡಿ ಎ ಕ್ಯೂಬ್, ಎ ವ್ಯಾಲ್ಯೂ ಗೊತ್ತಿದೆ ಮ್ಯಾಟ್ರಿಕ್ಸ್, ಅದನ್ನ 3 ಸಲ ಮಲ್ಟಿಪ್ಲೈ ಮಾಡಿದ್ರೆ ಎ ಕ್ಯೂಬ್ ಮೈನಸ್ 5 ಇಂಟು ಎ ಸ್ಕ್ವೇರ್ ಪ್ಲಸ್ 7 ಇಂಟು ಎ. ಇವು ಮೂರು ಕೂಡ ಮ್ಯಾಟ್ರಿಕ್ಸ್ ಫಾರ್ಮೆಟ್ ಅಲ್ಲಿ ಇದೆ. ಆದ್ರೆ 3 ನೋಡಿ ಏನು ಸಿಂಗಲ್ ಡಿಜಿಟ್ ಎಲಿಮೆಂಟ್. ಇದನ್ನ ನಾನು ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಯಾಕೆ? ಈಸಿಯಾಗಿ ಸಾಲ್ವ್ ಮಾಡೋದಕ್ಕೋಸ್ಕರ. ಸೊ 3 ಇಂಟು 1 ಏನು ಇಲ್ಲ ಅಂತಂದ್ರೆ 1 ಅಂತ ಅರ್ಥ ಅಲ್ವಾ? ಸೊ 3 1s are 3ನೇ, ಅದೇ ರೀತಿ ಉಳ್ಕೊಂತು. ಸೊ 1 ಅನ್ನ ನಾವು ಯಾವ ಮ್ಯಾಟ್ರಿಕ್ಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ? ಐಡೆಂಟಿಟಿ ಮ್ಯಾಟ್ರಿಕ್ಸ್. ಇಲ್ಲಿ 3 x 3 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ 3 x 3 ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ನಾನು ತಗೋಬೇಕು. ಸೊ 3 ಅನ್ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 3 1s are 3 3 1s are 3 3 1s are 3. ಸೊ ಇದರ ವ್ಯಾಲ್ಯೂನ ಇಲ್ಲಿ ಸಿಂಗಲ್ ಡಿಜಿಟ್ ಆಗಿದ್ದಂಥದ್ದನ್ನ ನಾನು ಮ್ಯಾಟ್ರಿಕ್ಸ್ ಫಾರ್ಮೆಟ್ಗೆ ಕನ್ವರ್ಟ್ ಮಾಡಿದ್ದೀನಿ. ಸೊ ಇವಾಗ ಇದಷ್ಟೊಂದು ಕೂಡ ವ್ಯಾಲ್ಯೂನ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ, ಯಾಕಂದ್ರೆ ಇಲ್ಲಾಂದ್ರೆ ತುಂಬಾ ದೊಡ್ಡ ವಿಡಿಯೋ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಕ್ಯಾಲ್ಕುಲೇಟರ್ ನೀವು ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಈಗ ಇದನ್ನ ಆದಷ್ಟು ನಾವು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಎಲ್ಲಾದು ಕ್ಯಾಲ್ಕುಲೇಟರ್ ಅಲ್ಲಿ ಸಿಕ್ಕಿದೆ ನಮಗೆ. ಎ ಕ್ಯೂಬ್ ವ್ಯಾಲ್ಯೂ, ಎ ಸ್ಕ್ವೇರ್ ವ್ಯಾಲ್ಯೂ, ಎ ವ್ಯಾಲ್ಯೂ ಮತ್ತೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಮಲ್ಟಿಪ್ಲೈ ಮಾಡ್ತಾ ಬನ್ನಿ. 5 5s are 25, 5 4s are 20, 5 4s are 20, 5 1s are 5, 5 4s are 20, 5 4s are 20, 5 5s are 25. ನೆಕ್ಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡಿ. 7 2s are 14, 7 1s are 7, 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 7 2s are 14. ನೆಕ್ಸ್ಟ್ 3 ಅನ್ನ ಮಲ್ಟಿಪ್ಲೈ ಮಾಡಿ. 3 1s are 3, 3 1s are 3, 3 1s are 3. ಸೊ ಇವಾಗ ನೋಡ್ತಾ ಹೋಗಿ, ಪ್ರತಿಯೊಂದನ್ನು ಕೂಡ ನೀವು ಕ್ಯಾಲ್ಕುಲೇಟರ್ ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಕ್ಯಾಲ್ಕುಲೇಟರ್ ಕ್ಯಾಲ್ಕುಲೇಟ್ ಮಾಡಿದ್ರೆ 14 ಮೈನಸ್ 25 ಪ್ಲಸ್ 14 ಮೈನಸ್ 3. ಸೊ ಅದರ ವ್ಯಾಲ್ಯೂ ಏನಾಗುತ್ತೆ? 0. ಸೊ ಅದೇ ರೀತಿ ನೀವು ಎಲ್ಲಾ ವ್ಯಾಲ್ಯೂಗಳನ್ನು ಕೂಡ ಕಂಡುಹಿಡಿದ್ರೂ ಕೂಡ ನಿಮಗೆ ಫೈನಲ್ ಅಲ್ಲಿ 0ನೇ ಬರುತ್ತೆ. ಸೊ ವಿಡಿಯೋ ಲೆಂತ್ ಆಗುತ್ತೆ, ಪ್ರತಿಯೊಂದನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋದ್ರೆ ಪ್ರತಿಯೊಂದರದ್ದು ಕೂಡ 0 ಬರುತ್ತೆ. ಅಂದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಫುಲ್ ನಿಮಗೆ 0 ಬಂತು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ? 0. ಸೊ 0 ಈಕ್ವಲ್ ಟು 0. ಫೈನಲ್ ಏನಂತ ಬಂತು? ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಅಂತ ಬಂದಿರೋದ್ರಿಂದ ಕೊನೆಯಲ್ಲಿ ನಾವು ಕೊಟ್ಟಿರುವಂತಹ ಮ್ಯಾಟ್ರಿಕ್ಸ್ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್ ಅನ್ನ ಸ್ಯಾಟಿಸ್ಫೈ ಮಾಡ್ತಿದೆ ಅಂತ ಬರೀಬಹುದು. ಸೊ ದ ಗಿವನ್ ಮ್ಯಾಟ್ರಿಕ್ಸ್ ಈಸ್ ಸ್ಯಾಟಿಸ್ಫೈಯಿಂಗ್ ದ ಕ್ಯಾಲಿ ಹ್ಯಾಮಿಲ್ಟನ್ ಥಿಯರಮ್. ಯಾಕೆ? ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್.
ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನೂ ಜಾಸ್ತಿ ವಿಡಿಯೋಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆದಷ್ಟು ಜಾಸ್ತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗಿ, ಅವಾಗ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.